ಸುಗ್ರೀವಾಜ್ಞೆಯಲ್ಲಿ ಏನೇನಿದೆ ಅಂತಕ್ಕಂಥದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸಾಲಗಾರರಿಗೆ ಕಿರುಕುಳ ಕೊಟ್ಟರೆ 3 ವರ್ಷ ಜೈಲು, 1 ಲಕ್ಷದವರೆಗೆ ದಂಡವನ್ನು ಹಾಕ್ತಾರಂತೆ. ಒಂದು. ಎರಡನೇದು, ಫೈನಾನ್ಸ್ ಕಂಪನಿ ನೋಂದಣಿ ಆಗಿರಬೇಕು ಕಡ್ಡಾಯವಾಗಿ. ಯಾರ್ಯಾರೋ ಕೈ ಸಾಲ, ಬಡ್ಡಿ ಸಾಲ, ಲೇವಾದೇವಿ ವ್ಯವಹಾರ ಮಾಡಂಗಿಲ್ಲ, ನೋಂದಣಿ ಆಗಿರಬೇಕು. RBIನ ನಿಯಮ ಪಾಲನೆ ಕಡ್ಡಾಯವಾಗಿ ಮಾಡಬೇಕು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಹಲವಾರು ರಿಸ್ಟ್ರಿಕ್ಷನ್ಸ್ ಅನ್ನು ಹಾಕಿದ್ದಾರೆ. ಅದನ್ನು ಪ್ರತಿಯೊಂದು ಫೈನಾನ್ಸ್ ಕಂಪನಿಯವರು ಕೂಡ ಫಾಲೋ ಮಾಡಲೇಬೇಕು. ಸಾಲ ನೀಡುವ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಕೊಡಬೇಕಾಗುತ್ತೆ. ಯಾರಿಗೆ ಸಾಲ ಕೊಡ್ತಾ ಇದ್ದೀರಾ, ಎಲ್ಲಿ ಸಾಲ ಕೊಡ್ತಾ ಇದ್ದೀರಾ, ಯಾವ ಆಧಾರದ ಮೇಲೆ ಸಾಲ ಕೊಡ್ತಾ ಇದ್ದೀರಾ ಹೇಳಬೇಕು. ಆಮೇಲೆ ಸರ್ಕಾರ ಕೂಡ ಮುಚ್ಚಳಿಕೆಯನ್ನು ಬರೆಸ್ಕೊಳ್ಳುತ್ತಂತೆ. ಮುಚ್ಚಳಿಕೆ ಅಂತಂದರೆ ಫೈನಾನ್ಸ್ ಕಂಪನಿಗಳಿಂದ ಮುಚ್ಚಳಿಕೆ, ಅದರಲ್ಲಿ ಕೆಲವು ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಅದಕ್ಕೆ ಸೈನ್ ಮಾಡಬೇಕು ಅವರು. 2 ವರ್ಷ ಕಾರ್ಯನಿರ್ವಹಿಸಲು ಮಾತ್ರ ಅನುಮತಿ. ನೀವು ಲೋನ್ ಕೊಟ್ಬಿಟ್ಟು 5 ವರ್ಷ ವಸೂಲಿ ಮಾಡ್ತೀನಿ ಅಂತಂದ್ರೆ ಆಗಲ್ಲ. ಯಾವುದೇ ಆದರೂ ಕೂಡ 2 ವರ್ಷ ಮ್ಯಾಕ್ಸಿಮಮ್, ಅಷ್ಟರಲ್ಲಿ ಮುಗಿಸ್ಕೋಬೇಕು ನೀವು. ನವೀಕರಣ ಮುಗಿದ 60 ದಿನಗಳಲ್ಲಿ ಮರು ನವೀಕರಣ ಆಗಬೇಕು ಫೈನಾನ್ಸ್ ಕಂಪನಿಗಳು. ನಿಮ್ಗೊಂದು ಡ್ಯೂರೇಷನ್ ಕೊಟ್ಟಿರ್ತಾರಲ್ಲ 2 ವರ್ಷ, ಅದು ಮುಗಿದ ತಕ್ಷಣ ಅದನ್ನು ರಿನ್ಯೂ ಮಾಡಿಸ್ಕೋಬೇಕು ನೀವು. ಒಬ್ಬ ಸಾಲಗಾರ 2 ಸಂಸ್ಥೆಗಳಿಂದ ಮಾತ್ರ ಸಾಲ ಪಡಿಬೋದು. ನಮ್ಮಲ್ಲಿ ಅದೇ ಆಗಿರೋದು ಎಡವಟ್ಟು. ಒಬ್ಬೊಬ್ಬರು 5 ಫೈನಾನ್ಸ್ ಕಂಪ್ನಿಯಿಂದ 2 ಲಕ್ಷ ಥರ 10 ಲಕ್ಷ ತೊಗೊಂಡ್ಬಿಡ್ತಾರೆ. ಹಂಗೆ ಮಾಡಂಗಿಲ್ಲ. ಆಮೇಲೆ ಒಬ್ಬ ಸಾಲಗಾರನಿಗೆ ಒಟ್ಟು ಸಾಲದ ಮೊತ್ತ 2 ಲಕ್ಷ ಮೀರಂಗಿಲ್ಲ. 2 ಲಕ್ಷದ ಮೇಲೆ ಸಾಲನೂ ಮಾಡಂಗಿಲ್ಲ. ಅವ್ರಿಗೂ ಕಡಿವಾಣ. ಬೇಕಾಬಿಟ್ಟು ಸಾಲ ತಗೊಳಂಗಿಲ್ಲ. 2 ಲಕ್ಷ ಸಾಲಗಾರರು ನೀವು ಸಾಲ ತಗೋಬೇಕಾದ್ರೆ ನೀವು ಎಷ್ಟೇ ಆಸ್ತಿ ಪಾಸ್ತಿ ಇರಬಹುದು, 2 ಲಕ್ಷ ರೂಪಾಯಿ ತನಕ ಮಾತ್ರ ಸಾಲ ತಗೋಬೇಕಾಗತ್ತೆ. ಸಾಲ ಕೊಡುವವರಿಗೆ, ಸಾಲವನ್ನು ತೆಗೆದುಕೊಳ್ಳುವವರಿಗೆ ಇಬ್ಬರಿಗೂ ಕೂಡ ಕಡಿವಾಣ ಹಾಕ್ತಾ ಇದೆ ಸರ್ಕಾರ. ಮತ್ತು ಒಂದು ಕಡೆಯಿಂದ ನೋಡೋಕ್ಕಾಗಲ್ವಲ್ಲ, 2 ಕಡೆಯಿಂದ ನೋಡಬೇಕಲ್ಲ. ಬರೀ ಫೈನಾನ್ಸ್ ಕಂಪ್ನಿಗಳಿಗೆ ರಿಸ್ಟ್ರಿಕ್ಷನ್ಸ್ ಹಾಕ್ಬಿಟ್ರೆ ಜನರಿಗೆ ಅವ್ರಿಗೆ ಭಯ ಬರಬೇಕಲ್ವಾ. ಸಾಲ ಕೊಡ್ತೀನಿ ಅಂದರೆ ಸಾಕು, ಕೊಡಿ 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 ಕೊಡಿ, ತೀರ್ಸೋದು ಆಮೇಲೆ ನೋಡ್ಕೊಳ್ಳೋಣ. ನಮ್ಮ ಇಂಡಿಯನ್ ಮೆಂಟ್ಯಾಲಿಟಿ ಅದು. ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ. ಮೈಕ್ರೋ ಫೈನಾನ್ಸ್ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಆಗುತ್ತೆ. ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ. ಸರ್ ಸುಗ್ರೀವನೇ ಮೈಕ್ರೋ ಫೈನಾನ್ಸ್ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಆಗುತ್ತೆ. ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ. ಸರ್ ಸುಗ್ರೀವನೇ ಮೈಕ್ರೋ ಫೈನಾನ್ಸ್ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಆಗುತ್ತೆ. ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ. ಸರ್ ಸುಗ್ರೀವನೇ ಮೈಕ್ರೋ ಫೈನಾನ್ಸ್ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಆಗುತ್ತೆ. ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ. ಸರ್ ಸುಗ್ರೀವನೇ ಮೈಕ್ರೋ ಫೈನಾನ್ಸ್ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಆಗುತ್ತೆ. ಇದು ಸಿದ್ದರಾಮಯ್ಯನವರು ಇವತ್ತು ಕೊಟ್ಟಿರ್ತಕ್ಕಂಥ ಹೇಳಿಕೆ. ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ ಅಂತ. ಅಂದರೆ ನಾಡಿದ್ದು ಗುರುವಾರ ಸಂಪುಟ ಸಭೆಯನ್ನು ನಡೆಯುತ್ತೆ. ಈ ಸಂಪುಟ ಸಭೆಯಲ್ಲಿ ಇದರ ಚರ್ಚೆಯಾಗಿ ಆದಷ್ಟು ಬೇಗ ಸುಗ್ರೀವಾಜ್ಞೆಯ ಮುಖಾಂತರ ಕಾನೂನು ಜಾರಿಗೆ ಬರುತ್ತೆ ಅಂತಕ್ಕಂಥದ್ದು. ಇಷ್ಟೆಲ್ಲ ಕಠಿಣ ಕ್ರಮಗಳನ್ನು ಸರ್ಕಾರ ತಗೋತಾ ಇದ್ರು, ಫೈನಾನ್ಸ್ ಕಂಪನಿಗಳ ಕಿರುಕುಳ ಏನು ನಿಂತಿಲ್ಲ. ಪ್ರತಿನಿತ್ಯ ಇವತ್ತು ಕೂಡ ವರದಿ ಆಗ್ತಾ ಇದೆ ಫೈನಾನ್ಸ್ದವರ ಕಿರುಕುಳ. ಯಾವ ಪರಿಗೆ ಅಂತ ಅಂತೀರಾ, ಶಾಕ್ ಆಗಿಬಿಡುತ್ತೆ. ಅವ್ರಿಗೇನು ಸಿದ್ದರಾಮಯ್ಯನವ್ರು ಕೊಟ್ಟ ಎಚ್ಚರಿಕೆ ತಾಗೂ ಇಲ್ಲ ಅವ್ರಿಗೆ ಅಂತ ಅನ್ನಿಸ್ತಾ ಇದೆ. ತಾವಾಯಿತು, ತಮ್ಮ ದಂಧೆ ಆಯಿತು ಅನ್ನೋ ರೀತಿಯಲ್ಲೇ ನಿಂತಿದ್ದಾರೆ. ಬಡ್ಡಿಯನ್ನು ವಸೂಲಿ ಮಾಡಬೇಕು, ಸಾಲ ಮರುಪಾವತಿಗೆ ವಸೂಲಿ ಮಾಡಬೇಕು. ಇದು ಮಿತಿ ಮೀರ್ತಾ ಇದೆ ಫೈನಾನ್ಸ್ದವರ ಕಿರುಕುಳ. ಮಿತಿ ಮೀರಿದೆ, ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ಬಿಟ್ಟಿದೆ ನಿಜಕ್ಕೂ ಕೂಡ. ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಕಡಿವಾಣ ಹಾಕಬೇಕು. ಸರ್ಕಾರದ ವಾರ್ನಿಂಗ್ ಕೊಟ್ಟರೂ ಕೂಡ ಟಾರ್ಚರ್ ಕೊಡ್ತಾ ಇದ್ದಾರೆ. ಎಷ್ಟು ವಾರ್ನಿಂಗ್ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಮಾಡಿ ವಾರ್ನಿಂಗ್ ಕೊಟ್ಟರು, ಗೃಹ ಸಚಿವರು ಕೊಟ್ಟರು, ನಾವು ಕೂಡ ಅದೆಲ್ಲವನ್ನ ಹೇಳಿದ್ದೀವಿ. ಅಷ್ಟಿದ್ರೂ ಕೂಡ ನೋ ಯೂಸ್ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ದಾರೆ. ಬೆಳ್ಳಂಬೆಳಗ್ಗೆ ಸಾಲ ವಸೂಲಾತಿಗೆ ಹೋಗ್ತಾರ್ರಿ. 5 ಗಂಟೆಗೆ ಹೋಗಿ ಮನೆ ಹತ್ರ ಕೂತ್ಕೋತಾರಂತೆ. 5 ಗಂಟೆಗೆ, ಬೆಳಗ್ಗೆ 5 ಗಂಟೆಗೆ ಮನೆ ಬಾಗಿಲಿಗೆ ಬಂದು ಟಾರ್ಚರ್. ಪಾಪ ಅವ್ರವ್ರ ಮನೆಯಲ್ಲಿ ಬೆಳಗ್ಗೆ ಎದ್ದು ಅವರ ಕರ್ಮಗಳು, ಅದು ಇದು, ಊಟ ತಿಂಡಿ, ಕೆಲಸಕ್ಕೆ ಹೋಗಬೇಕು, ಮತ್ತೊಂದು ಮಗದೊಂದು ಅವ್ರದ್ದೇ ಆದ ಕೆಲಸ ಇರುತ್ತೆ. ಇವ್ರು ಹೋಗಿ ಕೂತ್ಬಿಡೋದು, ದುಡ್ಡು ಕೊಡಿ ಅಂತ. ಫೈನಾನ್ಸ್ ಕಿರುಕುಳಕ್ಕೆ ಮನೆ ಬಿಟ್ಟಿದ್ದಾರೆ ಗಂಡ. ಒಂದು ಸ್ಟೋರಿ ಇದೆ, ಹೇಳ್ತೀನಿ ಅದ್ರ ಬಗ್ಗೆ ನಿಮಗೆ ಡೀಟೇಲ್ ರಿಪೋರ್ಟ್ ಕೊಡ್ತೀವಿ. ಮನೆಯಲ್ಲಿ ಬಾಣಂತಿ ಏಕಾಂಗಿ, ಗಂಡ ಮನೆ ಬಿಟ್ಟು ಹೊಟ್ಟೋಗಿರೋದು. ಬಾಣಂತಿ ಮನೆಯಲ್ಲಿ ಏಕಾಂಗಿ, ಎಲ್ಲಿ ಹೋಗಬೇಕು, ಏನು ಮಾಡಬೇಕು. ತುಮಕೂರಿನಲ್ಲಿ ಸಾಲಗಾರ ಕುಟುಂಬಕ್ಕೆ ಟಾರ್ಚರ್. ಎಷ್ಟು ರೀತಿಯಲ್ಲಿ, ಇಂಥ ಜಿಲ್ಲೆಯ ಜನ ಇವರಿಂದ ಪರಿತಪಿಸಿಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಸತ್ತರೂ ಬಿಡದ ಫೈನಾನ್ಸ್ ಸಿಬ್ಬಂದಿ ನೋಡಿ. ಯಾರೋ ಒಬ್ಬ ವ್ಯಕ್ತಿ ಸತ್ತೋಗಿದ್ದಾರೆ, ಲೋನ್ ತಗೊಂಡವರು, ಕುಟುಂಬದವರಿಗೆ ಕಿರುಕುಳ. ನೀವು ಕಟ್ಟಿ, ನೀವು ಕೊಟ್ಟು, ಅವ್ರು ಕಟ್ಟಲಿಲ್ಲ ಅಂತಂದರೆ ನೀವು ಕಟ್ಟಿ ದುಡ್ಡು, ನಮ್ಗೆ ಅವೆಲ್ಲ ಗೊತ್ತಿಲ್ಲ, ದುಡ್ಡು ನಮ್ಗೆ ವಾಪಸ್ ಬೇಕು. ಈ ರೀತಿ ಟಾರ್ಚರ್ ಕೊಟ್ಟು ಜನರನ್ನ ಮನೆಯಿಂದ ಹೊರಗಾಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ ನೋಡಿ. ರಾಜ್ಯದಲ್ಲಿ ತಪ್ಪುತ್ತಿಲ್ಲ ಮೈಕ್ರೋ ಫೈನಾನ್ಸ್ ಟಾರ್ಚರ್. ಬೆಳ್ಳಂಬೆಳಗ್ಗೆ ಸಾಲ ವಸೂಲಿಗೆ ಬಂದ ಫೈನಾನ್ಸ್ ಸಿಬ್ಬಂದಿ, ಹೆಲ್ಮೆಟ್ ಹಾಕೊಂಡು ಮನೆಯಲ್ಲಿ ಸಿಬ್ಬಂದಿ ಠಿಕಾಣಿ.
ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಸಿಬ್ಬಂದಿ ಮತ್ತು ಸಾಲ ಪಡೆದವರ ನಡುವಿನ ವಾಗ್ವಾದ ಮುಗಿತಾ ಇಲ್ಲ. ಸಾಲ ಪಡೆದವರ ಬಳಿ ಫೈನಾನ್ಸ್ ಕಂಪನಿಯವರು ದೌರ್ಜನ್ಯ ಎಸಗುವಂತಿಲ್ಲ ಅಂತ ಸರ್ಕಾರ ವಾರ್ನಿಂಗ್ ಕೊಟ್ಟರು. ಫೈನಾನ್ಸ್ ಸಿಬ್ಬಂದಿ ಮಾತ್ರ ತಮ್ಮ ಚಾಳಿ ಬಿಡ್ತಿಲ್ಲ. ಹಾಸನದ ಅರಕಲಗೂಡು ತಾಲೂಕಿನ ಕಾಳೇನಹಳ್ಳಿಯಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿ ಟಾರ್ಚರ್ ಮಿತಿ ಮೀರ್ಬಿಟ್ಟಿದೆ. ಸಂಜೆ 5 ಗಂಟೆ ಮೇಲೆ ಸಾಲ ವಸೂಲಿಗೆ ಹೋಗಬಾರದು ಅಂತ ಸರ್ಕಾರ ತಿಳಿಸಿದ್ರೆ ಫೈನಾನ್ಸ್ ಕಂಪನಿಗಳು ಬೆಳ್ಳಂಬೆಳಗ್ಗೆ ಸಾಲ ವಸೂಲಿಗೆ ಹೋಗ್ತಾ ಇದೆ. ಮೈಕ್ರೋ ಫೈನಾನ್ಸ್ ಟಾರ್ಚರ್ ಸ್ಥಳ ಅರಕಲಗೂಡು. ಅರಕಲಗೂಡು ತಾಲೂಕಿನ ಕಾಳೇನಹಳ್ಳಿಯಲ್ಲಿ ಗ್ರಾಮದ ರವಿಪ್ರಭಾ ದಂಪತಿ ಮೈಕ್ರೋ ಫೈನಾನ್ಸ್ ನಲ್ಲಿ 50,000 ರೂಪಾಯಿ ಸಾಲ ಪಡೆದಿದ್ರು. ರವಿ ಬಳಿ ಸಾಲ ವಸೂಲ್ ಮಾಡೋಕೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಬೆಳ್ಳಂಬೆಳಗ್ಗೆ ಮನೆಗೆ ಬಂದಿದ್ದು. ತಲೆಗೆ ಹೆಲ್ಮೆಟ್ ಹಾಕೊಂಡು ಬಂದಿದ್ದ ಸಿಬ್ಬಂದಿ ಸಾಲದ ಹಣ ಮರುಪಾವತಿ ಮಾಡುವವರೆಗೂ ಹೋಗೋದಿಲ್ಲ ಅಂತ ಮನೆಯಲ್ಲೇ ಠಿಕಾಣಿ ಹೂಡಿದ್ದ. ಸಾಲ ಮಾಡಿದ್ದ ರವಿ ನನ್ನ ಬಳಿ ಸದ್ಯಕ್ಕೆ ಹಣ ಇಲ್ಲ ಅಂದ್ರೂ ಕೇಳದೆ ಫೈನಾನ್ಸ್ ಸಿಬ್ಬಂದಿ ಹಣ ಕಟ್ಟುವವರೆಗೂ ಹೋಗಲ್ಲ ಅಂತ ವಾದ ಮಾಡಿದ್ದಾನೆ. ಈ ವೇಳೆ ಫೈನಾನ್ಸ್ ಸಿಬ್ಬಂದಿ ಮತ್ತು ಸಾಲ ಪಡೆದಿದ್ದ ರವಿ ನಡುವೆ ಮಾತಿನ ಚಕಮಕಿ ಏರ್ಪಟ್ಟಿದೆ. ಬಾಕ್ಲ ಕೂತ್ಕೊಂತ ಯಾವನು ಹೇಳಿಲ್ಲ. ಬಾಕ್ಲ ಕೂತ್ಕೊಳ್ಳಕ್ಕೆ ಬಾಯಿಗಡಿಕೆ ಅವ್ರಿಗೆ ಮಾಡಿ ಕೆಲಸ ಪಡ ಕಲ್ಸಿರ ಸರಗಂತೆ ಏನ್ ಕಾಣದಂಗೆ ಯಾವುದೂ ಇಲ್ಲ. ಇತ್ತು ಲಾಕ್ಡೌನ್ ಮಿಂಚಾಗಿ ಒಂದು ಕಾನೂನು ಕೂಗಾಡ ಹೊತ್ತಿಗೆ ಮತ್ತೆ ಅಲ್ಲಿಂದ ಬಂದಿದ್ದು ನಾನು ಕೂಗ ಆಗಿಡಿದ್ಕೆ ಅಲ್ಲ ಕೂಗಾಡಿದ್ಕೆ ಮತ್ತೆ ಬಾಕ್ಲ ಕೂತ್ಕೊಂತ ಹೇಳಿಲ್ಲ. ಬಾಕ್ಲ ಕೂತ್ಕೊಂತ ಯಾವನು ಹೇಳಿಲ್ಲ. ಬಾಕ್ಲ ಕೂತ್ಕೊಳ್ಳಕ್ಕೆ ಬಾಯಿಗಡಿಕೆ ಅವ್ರಿಗೆ ಮಾಡಿ ಕೆಲಸ ಪಡ ಕಲ್ಸಿರ ಸರಗಂತೆ ಏನ್ ಕಾಣದಂಗೆ ಯಾವುದೂ ಇಲ್ಲ. ಇತ್ತು ಲಾಕ್ಡೌನ್ ಮಿಂಚಾಗಿ ಒಂದು ಕಾನೂನು ಹೈನುಗಾರಿಕೆಗೆ ಅಂತ ತೊಗೊಂಡೆ. ಹೈನುಗಾರಿಕೆಯಲ್ಲಿ ಇವಾಗೆಲ್ಲ ನಮ್ದು ಹಾಲೆಲ್ಲ ಕಂಟ್ರೋಲ್ ಆಗಿದೆ. ಹಾಗಾಗಿ ನಮ್ಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳಿದ್ರೆ ಇಲ್ಲ ಟೈಮ್ ಕೊಡಲ್ಲ, ನೀನು ಈಗಲೇ ಕಟ್ಟಬೇಕು, ಇಲ್ಲ ನೀನು ಸಾಯಿ, ನಿನ್ನ ಗಂಡಸಲ್ವಾ, ನಿನ್ನ ಮೀಸೆ ಹೊತ್ತಿಲ್ವಾ ಅವೆಲ್ಲ ಮಾತಾಡ್ತಾರೆ ಸರ್. ನೀವು ದುಡ್ಡು ತಗೊಂಡು ಎಟ್ಟ ತಿಂದ್ರಲ್ಲ ಸಾರಿ ನೀವು ಅಂತ ಎಲ್ಲ ಕೇಳ್ತಾರೆ ಸರ್. ಮತ್ತು ನಮಗೆ ಹೆಚ್ಚು ಯಾವುದು ಟಾರ್ಚರು ಅಂದರೆ BSS ಸಂಘದ್ದು ಭಾಳ ಟಾರ್ಚರು ಸರ್. ರೌಡಿಗಳು ಮನೆಗೆಲ್ಲ ನುಗ್ಗೆ ಬಿಟ್ಟು ಎಳ್ಕೊಂಬರ್ತಾರೆ. ಮತ್ತು ನಮ್ಮ ಮಿಸ್ಸಸ್ಗೂ ಕೂಡ ಹೊಡೆಯೋಕ್ಕೆ ಹೋಗಿದ್ರು, ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಮತ್ತು ಇನ್ನು ಈ ಅಮ್ಮನ ಯಜಮಾನರನ್ನ ಎಳ್ಕೊಂಬಂದು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ನಾವು ಜಯದೇವ್ ಹಾಸ್ಪಿಟ್ಲಿಗೂ ಇದು ಮಾಡಿದ್ವಿ, ಅಡ್ಮಿಟ್ ಮಾಡಿ ಆ ರಿಪೋರ್ಟು ಇದೆ. ಹೀಗೆಲ್ಲ ಮಾಡಿ ಭಾಳ ಹಿಂಸೆ ಕೊಡ್ತಾರೆ ಸರ್. ನಮಗೆ ಒಂದು 4-5 ತಿಂಗಳು ಟೈಮ್ ಕೊಡಿಸಿದ್ರೆ ನಾವು ಕಟ್ಟಲ್ಲ ಅನ್ನೆಲ್ಲ ಕಟ್ಟುತ್ತೀವಿ, 4-5 ದಿವಸ ಟೈಮ್ ಬೇಕು ಸರ್ ನಮಗೆ. ದಾವಣಗೆರೆಯಲ್ಲಿ ಫೈನಾನ್ಸ್ ಟಾರ್ಚರ್. ಮುಂಜಾನೆ 4ಕ್ಕೆ ಮನೆ ಬಿಟ್ಟು ರಾತ್ರಿ ವಾಪಸ್. ಮೈಕ್ರೋ ಫೈನಾನ್ಸ್ ಟಾರ್ಚರ್ ಸ್ಥಳ ದಾವಣಗೆರೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಜನ ಬೇಸತ್ತಿದ್ದಾರೆ. ದಾವಣಗೆರೆ ನಗರದ ಭರತ್ ಕಾಲೋನಿಯಲ್ಲಿ ಬಾಣಂತಿ ಶೋಭಾ ಎಂಬಾಕೆ ಖಾಸಗಿ ಫೈನಾನ್ಸ್ ಕಂಪನಿಯಿಂದ 30,000 ರೂಪಾಯಿ ಸಾಲ ಪಡೆದಿದ್ರು. ಆದರೆ ಹೆರಿಗೆ ಆಸ್ಪತ್ರೆ ಖರ್ಚಿನಿಂದ 1 ತಿಂಗಳು ಸಾಲದ ಕಂತು ಕಟ್ಟೋಕೆ ಕಷ್ಟ ಆಗಿತ್ತು. ಹೀಗಾಗಿ ಬೆಳಗ್ಗೆ 5 ಗಂಟೆಗೆ ಬರ್ತಾ ಇದ್ದ ಫೈನಾನ್ಸ್ ಸಿಬ್ಬಂದಿ ಸಾಲ ವಸೂಲಿ ಮಾಡ್ತಾ ಇದ್ದು. ಇದರಿಂದ ಬೇಸತ್ತ ಬಾಣಂತಿ ಶೋಭಾ ಪತಿ ಮುಂಜಾನೆ 4 ಗಂಟೆಗೆ ಮನೆ ಬಿಟ್ಟು ತಡರಾತ್ರಿ 12 ಗಂಟೆಗೆ ವಾಪಸ್ ಆಗ್ತಿದ್ದಾರೆ. ಹಸಿ ಬಾಣಂತಿ ಹಸುಗೂಸನ್ನ ಮನೆಯಲ್ಲಿ ಬಿಟ್ಟು ಪತಿ ಫೈನಾನ್ಸ್ ಸಿಬ್ಬಂದಿಯಿಂದ ತಲೆಮರೆಸಿಕೊಳ್ತಿದ್ದಾರೆ. ಮನೆಯಲ್ಲಿ ಪತಿ ಇಲ್ಲ, ಮತ್ತೊಂದು ಕಡೆಗೆ ಫೈನಾನ್ಸ್ ಸಿಬ್ಬಂದಿ ಟಾರ್ಚರ್, ಜೊತೆಗೆ ಕೈಗೂಸನ್ನ ನೋಡ್ಕೊಳ್ಳೋಕಾಗದೆ ಬಾಣಂತಿ ಕಣ್ಣೀರಿಟ್ಟಿದ್ದಾರೆ. EMI ಕಟ್ಟೋಕೆ ಕಾಲಾವಕಾಶ ಮಾಡಿಕೊಡ್ಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. 30,000 ತಗೊಂಡಿದ್ವಿ ಸರ್, ನಾವು ಕಟ್ಟಕ್ಕೆ ಆಗ್ತಿಲ್ಲ ಸರ್. ಇದು ಒಂದೇ ತಿಂಗಳು ಕಟ್ಟಿಯಕ್ಕೆ ಆಗ್ತಿಲ್ಲ ಸರ್. ನಾವು ಉಳ್ಕಿದೆಲ್ಲ ಕಟ್ಕೊಂತ ಬಂದ್ವಿ ಸರ್ ಎಲ್ಲ ಸಾಲಗಳು. ನಮ್ಮ ಮನೆಯವರು 5 ಗಂಟೆಗೆ ಎದ್ದೋಕಾರ ರಾತ್ರಿ 12-1 ಗಂಟೆಗೆ ಮನೆ ಬರ್ತಾರೆ. ಸಂಘ ಸಾರಾಗೆ ಮನೆಗೆ ಬರ್ತಿಲ್ಲ ಸರ್. ಅವ್ರು CM ಹೇಳಿದ್ರಂತೆ ಸರ್, ಆದ್ರೂ ಬರ್ತಾ ಇದ್ದಾರೆ ಸರ್. ಮನೆ ಹತ್ರ ದಿನ ಟಾರ್ಚರ್ ಕೊಡ್ತಾರೆ ಸರ್. 5 ಗಂಟೆಗೆ ಬಂದು ಬಾಕ್ಲಾಗೆ ನಿಂತ್ಕೊಂತಾರೆ ಕಟ್ರಿ ಅಂತ. ನಮ್ಮ ಕೈಯಲ್ಲಿ ಆಗ್ತಿಲ್ಲ, ಟೈಮ್ ಕೊಡ್ರಿ ಅಂದ್ರೆ ಟೈಮ್ ಕೊಡ್ತಿಲ್ಲ ಸರ್ ಅವರು. ಹಾಂ ಸರ್, ನಾವೇ ನೋಡ್ತಿದ್ವಿ ಇಲ್ಲಿ ಮಂತ್ಲಿ ಕರೆಕ್ಟಾಗಿ ಕಟ್ತಿದ್ರು ಅವರು. ಈಗ ಹೆರಿಗೆ ಆಗೈತೆ ಅಮ್ಮಂಗೆ, ಹಂಗೆ ಬಂದು ಮನೆ ಹತ್ರ ಬಂದು ಈಗ 2-3 ಸಲ ನಾವೇ ನೋಡಕತ್ತಿ. ಹಂಗಾಗಿ ಮನೆ ಹತ್ರನೇ ಬಂದು ಹಿಂಸಿ ಭಾಳ. ಹಂಗಾಗಿ ಹುಡುಗಿ ಹೇಳ್ಕೊಂಡು ಬಡ್ಡಿ ಚಕ್ರಬಡ್ಡಿ ಕಟ್ಟಿ ಪ್ರಾಣಾನೇ ಬಿಟ್ಟ ಸೈಯದ್ ಸಮೀವುಲ್ಲಾ. ಸಾಲಗಾರ ಸತ್ತರೂ ಕುಟುಂಬಸ್ಥರಿಗೆ ನಿಲ್ಲದ ಕಿರುಕುಳ. ಮೈಕ್ರೋ ಫೈನಾನ್ಸ್ ಟಾರ್ಚರ್ ಸ್ಥಳ ತುಮಕೂರಿನಲ್ಲಿ ಸಾಲಗಾರ ಸತ್ರು ಕೂಡ ಮೈಕ್ರೋ ಫೈನಾನ್ಸ್ ಕಂಪನಿ ಸಿಬ್ಬಂದಿ ಕುಟುಂಬಸ್ಥರಿಗೆ ಕಿರುಕುಳ ಕೊಟ್ಟಿದ್ದಾರೆ. ತುಮಕೂರಿನ ಲೇಬರ್ ಕಾಲೋನಿ ನಿವಾಸಿ ಸೈಯದ್ ಸಮೀವುಲ್ಲಾ ಕುಟುಂಬಸ್ಥರು ಸಾಲ ಕಟ್ಟುವಂತೆ ಪೀಡಿಸುತ್ತಾ ಇರುವ ಖಾಸಗಿ ಫೈನಾನ್ಸ್ ಕಂಪನಿ ಕೈಗೆ ಸಿಲುಕಿ ನರಳಾಡ್ತಿದ್ದಾರೆ. ಸೈಯದ್ ಮನೆ ನಿರ್ಮಾಣಕ್ಕಾಗಿ 2019 ಜನವರಿಯಲ್ಲಿ ತುಮಕೂರಿನ MG ರಸ್ತೆಯಲ್ಲಿರುವ 5 ಸ್ಟಾರ್ ಫೈನಾನ್ಸ್ ಕಂಪನಿಯಲ್ಲಿ 4.66 ಲಕ್ಷ ರೂಪಾಯಿ ಸಾಲ ಮಾಡಿದ್ರು. ವರ್ಷಕ್ಕೆ 24.55% ಅಷ್ಟು ಬಡ್ಡಿ ದರದಲ್ಲಿ, ಅಂದ್ರೆ 4.66 ಲಕ್ಷ ರೂಪಾಯಿ ಸಾಲಕ್ಕೆ 7.20 ಲಕ್ಷ ರೂಪಾಯಿ ಬಡ್ಡಿ ಪಾವತಿಸಬೇಕಾಗಿತ್ತು. 7.20 ಲಕ್ಷ ಬಡ್ಡಿ ಕಟ್ಟಿದ್ರು ಕೂಡ ಸೈಯದ್ರ ಅಸಲು ಮುಗಿದಿರಲಿಲ್ಲ.
ಬಡ್ಡಿ ಚಕ್ರಬಡ್ಡಿ ಕಟ್ತಾನೆ 2024 ಮೇನಲ್ಲಿ ಸೈಯದ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಸಾಲ ಪಡೆದ ಸೈಯದ್ ಸತ್ರು ಬಿಡದ ಫೈನಾನ್ಸ್ ಕಂಪನಿಯು ಕುಟುಂಬಸ್ಥರಿಗೆ ಸಾಲ ಕಟ್ಟುವಂತೆ ಕಿರುಕುಳ ನೀಡಿದೆ. ಮನೆ ಮುಂದೆ ಹೋಗಿ ಗಲಾಟೆ ಮಾಡುವ ಫೈನಾನ್ಸ್ ಕಂಪನಿಯ ಸಿಬ್ಬಂದಿ ಲಾಯರ್ ಜೊತೆ ಮನೆಗೆ ಬಂದು ಬೆದರಿಕೆ ಹಾಕಿದ್ದಾರೆ. ಈವರೆಗೂ ಸೈಯದ್ 58 ಕಂತುಗಳಲ್ಲಿ ಸಾಲ ಮರುಪಾವತಿ ಮಾಡಿದ್ರು. ಇನ್ನು 48 ಕಂತುಗಳಲ್ಲಿ ಸಾಲ ಮರುಪಾವತಿ ಮಾಡಬೇಕಾಗಿತ್ತು. 5 ಸ್ಟಾರ್ ಫೈನಾನ್ಸ್ ಕಂಪನಿಯು 5 ವರ್ಷದಿಂದ ಬಡ್ಡಿ ಚಕ್ರಬಡ್ಡಿಯನ್ನೇ ಕಟ್ಟಿಸಿಕೊಳ್ತಾ ಇದೆ. ಇನ್ನು ಫೈನಾನ್ಸ್ ಕಂಪನಿ ಟಾರ್ಚರ್ಗೆ ನೊಂದ ಮೃತ ಸಮೀವುಲ್ಲಾ ಪತ್ನಿ ತಬಸುಮ್ ಬಾನು ಪತಿಯಂತೆ ನಾನು ಮಕ್ಕಳೊಂದಿಗೆ ಸಾಯ್ಬೇಕಾಗತ್ತೆ ಅಂತ ಕಣ್ಣೀರಿಟ್ಟಿದ್ದಾರೆ. ಯಜಮಾನ್ರ ಹೆಸರು, ಅವ್ರ ಹೆಸರು ಮೇಲೆ ಲೋನ್ ತಗೊಂಡಿದ್ವಿ ಸರ್. 19ನೇ ಇಸ್ವಿಗೆ ಅವ್ರು ತೀರೋಗಿ 10 ತಿಂಗಳಾಯಿತು. ಅದು ಏನಾದರೂ ಮಾಡಿ ಸಡನ್ದಿದ್ದು ಆವಾಗ ಆ ಕಾಲದಲ್ಲಿ ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿದ್ರು. ತಿರ್ಗಾ ಒಂದು ನೋಟಿಸ್ ಕಳಿಸಿದ್ದಾರೆ. ಲೇಟ್ ಕಟ್ಟಿದ್ದಕ್ಕೆ ಅದಕ್ಕೆ 1.5 ಲಕ್ಷ ಬಡ್ಡಿ, 50,000 ಅಂತ ಸರ್ವಿಸ್ ಚಾರ್ಜ್ ಅಂತ ಹೇಳಿ ತಿರ್ಗಿ 2 ಲಕ್ಷ ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡಿದೆ, 4.5 ಲಕ್ಷ ಕಟ್ಟಬೇಕಮ್ಮ, ಇದ್ರೆ 50,000 ಮಾಫ್ ಮಾಡ್ತೀನಿ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಅದೇ ದುಡ್ಡು ಕೊಡಿ ಆಗಲ್ಲ, ಕಟ್ಟಲೇಬೇಕು ಅಂತ. ಒಬ್ರು ಬರ್ತಾರೆ, ಇಬ್ರು ಬರ್ತಾರೆ, 3 ಜನ ಬರ್ತಾರೆ. ಸರ್ ಇವರು ಬ್ಯಾಂಕ್ನಾಗ ಲೋನ್ ತಗೊಂಡವ್ರೆ, ಇದು ಫೈನಾನ್ಸ್ ತಗೊಂಡಿರೋದು. ಆವಾಗ ಇವ್ರದ್ದು ಒಂದು ಸ್ವಲ್ಪ ತೊಂದರೆ ನಡೀತಿತ್ತು. ಆ ತೊಂದರೆಯಿಂದ ಅವ್ರಿಗೆ ಕಟ್ಟಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು. ಅದರಿಂದ ಅವರು ಒಂದು ಸ್ವಲ್ಪ ಕಿರುಕುಳ ಕೊಡೋರು, ಸರಿಯಾದ ಟೈಮ್ಗೆ ಇವರು ಲೋನ್ ಕಟ್ತಾ ಇರಲಿಲ್ಲ. ಅದು ಇದರಿಂದ ಅವರು ಬಂದು ಕಿರುಕುಳ ಕೊಡೋದು. ಇವರು ಭಾಳ ಅವರು ಸ್ವಲ್ಪ ಕಷ್ಟದಿಂದ ನಡೀತಿದ್ರು. ಅದರಿಂದ ಅವ್ರಿಗೂ ಹಾರ್ಟ್ ಅಟ್ಯಾಕ್ ಆಗಿ ಅವರು ಸತ್ತೋದ್ರು. ಅದೇ ದುಡ್ಡು ಕಟ್ಟಕ್ಕೆ ಫೋರ್ಸ್ ಮಾಡ್ತಿದ್ರು ಅವ್ರಿಗೆ. ಅವ್ರ ದುಡ್ಡು ಇರ್ತಿರ್ಲಿಲ್ಲ. ರಾತ್ರಿ 10 ಗಂಟೆ 11 ಗಂಟೆ ತನಕ ಇರೋರು ಅವರು. ಇಲ್ಲೇ ಮನೆತನ ಕುತ್ಕೊಂಡಿರೋರು. ಎಷ್ಟೋ ಸರಿ ನಾವು ಯಾಕೆ ಇಷ್ಟರ ಕಿರುಕುಳ ಕೊಡ್ತೀರಾ ನೀವು, ಹೋಗಿ ಕೇಸ್ ಮಾಡ್ಕೊಳ್ಳಿ ಹೋಗಿ ಅಂತ ನಾವು ಮಸ್ತ ಸರಿ ಮಾತಾಡಿದ್ದೀವಿ. ಮೈಕ್ರೋ ಫೈನಾನ್ಸ್ ಟಾರ್ಚರ್, ಸ್ಥಳ ಹಾವೇರಿ. ಹೌಸಿಂಗ್ ಲೋನ್ ಕೊಡೋದು ಲೇಟ್ ಆಗಿದ್ದಕ್ಕೆ ಹಿಂದೂಜಾ ಫೈನಾನ್ಸ್ ಮುಂದೆ ದಂಪತಿ ಪ್ರತಿಭಟನೆ ಮಾಡಿದ ಘಟನೆ ಹಾವೇರಿ ನಗರದಲ್ಲಿ ನಡೆದಿದೆ. ಬಾಗಿಲು ಮುಚ್ಚೋಕೆ ಬಿಡದೆ ಒಳಗೆ ಕೂತು ಹಿಂದೂಜಾ ಫೈನಾನ್ಸ್ ಸಿಬ್ಬಂದಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ನಿರ್ಮಲಾ ಶರಣಯ್ಯ ಮಹಂತಿ ಮಠ ಎಂಬಾಕೆಯಿಂದ ಹಾವೇರಿ ನಗರ ಪೊಲೀಸ್ ಠಾಣೆಯಲ್ಲಿ ಫೈನಾನ್ಸ್ ವಿರುದ್ಧ ದೂರು ದಾಖಲು ಮಾಡಲಾಗಿದೆ. ಲೋನ್ ಕೊಡೋದಾಗಿ ನಂಬಿಸಿ ಲೋನ್ ಕೊಡದೆ 10 ತಿಂಗಳು ಇಎಂಐ ಕಟ್ಟಿಸಿಕೊಂಡಿದ್ದಾರೆ. ಇದುವರೆಗೂ 4,20,000 ರೂಪಾಯಿ ಇಎಂಐ ಕಟ್ಟಿದ್ದೀವಿ, ಆದ್ರೆ ಲೋನೇ ಕೊಟ್ಟಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬಂದ್ ಕಸ್ಟಮರ್ಗೆ ಯಾರು ರೆಸ್ಪಾನ್ಸ್ ಮಾಡತ್ತಿಲ್ಲ ಸರ್. ಇಲ್ಲಿ ಪ್ರತಿಯೊಬ್ಬರು ರೆಸ್ಪಾನ್ಸ್ ಮಾಡಕತ್ತಿಲ್ಲ. ಇವಾಗ ಲೋನ್ ಕೊಡೋದ್ರ ಬಗ್ಗೆ ಮಾತಾಡತ್ತಿಲ್ಲ ಸರ್ ಇವ್ರು. ನಿಮ್ ಡಾಕ್ಯುಮೆಂಟ್ ಕೊಡ್ತೇವಿ, ನೀವು ಹೋಗ್ರಿ ಮನಿಗೆ ಬರ್ದು ಕೊಡಬೇಕಂತ. ನಮ್ ಡಾಕ್ಯುಮೆಂಟ್ ತಗೊಂಡು ನಾವು ಹೋಗ್ಬಿಡ್ಬೇಕಂತ. 37 ಲಕ್ಷ ಚೆಕ್ ಅದು ಬೌನ್ಸ್ ಆಗೈತಿ, ಅದನ್ನ ಕೊಡ್ರಿ ರಿಟರ್ನ್ ಅಂತಂದ್ರೆ ಅದನ್ನ ಯಾರು ರೆಸ್ಪಾನ್ಸ್ ಮಾಡಕತ್ತಿಲ್ಲ. ಈಗ ಕಸ್ಟಮರ್ ಮೇಲೆನೆ ರಿಟರ್ನ್ ಅವ್ರ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಕತ್ತಾರ, ಆಫೀಸ್ ಬಂದ್ ಮಾಡ್ಸಾಕತ್ತಾರ. ಹಾವೇರಿ ಶಿವಾಜಿನಗರದ ಶ್ರೀಪಾದ್ ರೇವಣಕರ್ ಸೇರಿದ ಮನೆಯನ್ನ 40 ಲಕ್ಷಕ್ಕೆ ಖರೀದಿ ಒಪ್ಪಂದ ಮಾಡಿಕೊಂಡಿದ್ರು. ಒಪ್ಪಂದ ಪತ್ರ ಕೊಟ್ಟು ಸಾಲಕ್ಕೆ ಅರ್ಜಿ ಹಾಕಿದ್ರು. ದಾಖಲೆ ಪರಿಶೀಲನೆ ಮಾಡಿ 37,43,000 ಹೌಸಿಂಗ್ ಲೋನ್ ಮಂಜೂರು ಮಾಡಿ ಚೆಕ್ ಕೂಡ ಫೈನಾನ್ಸ್ ನೀಡಲಾಗಿತ್ತು. ಸಮಯಕ್ಕೆ ಸರಿಯಾಗಿ ಬ್ಯಾಂಕ್ಗೆ ಹೋಗಿ ಹಣ ಪಡೆಯದೇ ಇದ್ದಿದ್ರಿಂದ ಅವಧಿ ಮುಗಿದ ನಂತರ ಬ್ಯಾಂಕ್ಗೆ ಹೋಗಿ ಹಣ ಪಡೆಯೋಕೆ ಹೋದಾಗ ಫೈನಾನ್ಸ್ ಸಿಬ್ಬಂದಿ ಹೊಸ ಚೆಕ್ ಕೊಡೋದಕ್ಕೆ ಲೇಟ್ ಮಾಡಿದ್ದಕ್ಕೆ ಫೈನಾನ್ಸ್ ಆಫೀಸ್ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಸರ್ ಕರೆಸಿ ಸರ್, ಅದೇ ಅಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು. ಅಮೌಂಟ್ ಆಗಿದೆ. ಸರಿ ಈಗ ಸೊಲ್ಯೂಷನ್ ಏನ್ ಸರ್? ಸರ್ 1 ನಿಮಿಷ, ಸೊಲ್ಯೂಷನ್ ಏನ್ ಸರ್? ಈಗ ಸೊಲ್ಯೂಷನ್ ಏನ್ ಸರ್? ಅದು 37 ಲಕ್ಷ ಸೊಲ್ಯೂಷನ್ ಏನ್ ಸರ್? ಈಗ ಅದು ಕರೆಸಿ ಸರ್. ಬೆಳಗ್ಗಿಂದನೂ ಮ್ಯಾನೇಜರ್ 1 ವಾರದಿಂದ ಅದನ್ನೇ ಹೇಳ್ತಾ ಇದ್ದೀರಾ ಸರ್. ಇದು ಹೆಂಗ್ ಸರ್? ಇದು ಒಂದು ಬ್ಯಾಂಕ್ ಆಗಿ ಯಾರು ಸರ್? ನಾನು ಆಲ್ರೆಡಿ ಅದೆಲ್ಲ ಟ್ರೈ ಆಗಿದೆ. ಅವ್ರು ಕ್ಲಿಯರ್ಲಿ ಹೇಳಕತ್ತಾರ. ಬಡವರ ರಕ್ತ ಹೀರ್ತಾ ಇರುವ ಫೈನಾನ್ಸ್ ಕಂಪನಿಗಳು. ಪಬ್ಲಿಕ್ ಟಿವಿ ನಿರಂತರ ವರದಿಗೆ ಎಚ್ಚೆತ್ತ ಪೊಲೀಸ್ ಇಲಾಖೆ. ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಪೊಲೀಸ್ ಮೂಗುದಾರ. ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಸಮರ ಸಾರಿರುವಂತಹ ಪೊಲೀಸರು ಮೈಕ್ರೋ ಫೈನಾನ್ಸರ್ಸ್ ಹಾವಳಿಗೆ ಮೂಗುದಾರ ಹಾಕೋದಕ್ಕೆ ಹೊಸ ಗೈಡ್ಲೈನ್ಸ್ ಹೊರಡಿಸಿದ್ದಾರೆ. ಪೊಲೀಸ್ ಮಹಾನಿರ್ದೇಶಕರು, ಬೆಂಗಳೂರು ಕಮಿಷನರ್ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ಕಠಿಣ ಕ್ರಮದ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗಿದೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸರ್ಸ್ ಬಡವರ ರಕ್ತ ಹೀರ್ತಾ ಇದ್ದು ಮರ್ಯಾದೆಗೆ ಅಂಜಿ ಹಲವರು ಊರು ಬಿಟ್ಟಿದ್ದಾರೆ. ಹಾಗಾಗಿ ಮೈಕ್ರೋ ಫೈನಾನ್ಸರ್ಸ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಪೊಲೀಸರಿಗೆ ಹಿರಿಯ ಅಧಿಕಾರಿಗಳಿಂದ ಒಂದಷ್ಟು ಅಂಶಗಳನ್ನು ಒಳಗೊಂಡ ಹೊಸ ಗೈಡ್ಲೈನ್ಸ್ ಬಿಡುಗಡೆ ಮಾಡಿದ್ದಾರೆ. ಮೈಕ್ರೋ ಫೈನಾನ್ಸ್ಗೆ ಪೊಲೀಸ್ ಮೂಗುದಾರ. ಸಾಲ ಪಡೆದವರ ಮನೆಯ ಮೇಲೆ ಗೋಡೆ ಬರಹಕ್ಕೆ ಬ್ರೇಕ್ ಹಾಕೋದು, ಬೀಗ ಹಾಕಿರೋ ಮನೆಗಳನ್ನ ಗುರುತಿಸೋದು,
ಮನೆಗಳ ಮೇಲೆ ಗೋಡೆ ಬರಹ ಬರೆಯೋರ ವಿರುದ್ಧ ಕ್ರಮ ಕೈಗೊಳ್ಳೋದು, ಅಕ್ರಮವಾಗಿ ಮೈಕ್ರೋ ಫೈನಾನ್ಸ್ ವ್ಯವಹಾರ ಮಾಡ್ತವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋದು. ಫೈನಾನ್ಸ್ ಕಂಪನಿ ಕಿರುಕುಳದಿಂದ ನೊಂದ ಜನ ಠಾಣೆಗೆ ಬಂದ್ರೆ ಸ್ಪಂದಿಸಬೇಕು. ಆರ್ಬಿಐ ಮಾರ್ಗಸೂಚಿ ಉಲ್ಲಂಘಿಸಿ ಸಾಲ ಕೊಟ್ಟಿದ್ರೆ ಪಟ್ಟಿ ಮಾಡಿ ಕ್ರಮ ಕೈಗೊಳ್ಳಬೇಕು. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮುಖ್ಯಸ್ಥರ ಸಭೆ ಕರೆದು ಚರ್ಚಿಸಬೇಕು. ಈ ಸಂಬಂಧ ಎಸ್ಪಿಗೆ ಸೂಚನೆ ಕೊಟ್ಟಿರುವ ಡಿಜಿ. ಹೀಗೆ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಫೈನಾನ್ಸ್ ಕಂಪನಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಸೂಚನೆ ಕೊಡಲಾಗಿದೆ. ಮೈಕ್ರೋ ಫೈನಾನ್ಸ್ ಬಗ್ಗೆ ಈಗಾಗಲೇ 2 ಸುತ್ತಿನ ಸಭೆಗಳು ನಡೆದಿದ್ದಾವೆ. ಸರ್ಕಾರದ ಮಟ್ಟದಲ್ಲಿ, ಒಂದು ACS ಸೋಮರವರ ಮಟ್ಟದಲ್ಲಿ, ಹಾಗೆ ಜೊತೆಗೆ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿಯೂ ಕೂಡ ಒಂದು ಸಭೆ ಆಗಿದೆ. ಈಗ ಅದರ ಬಗ್ಗೆ ಕೆಲವೊಂದು ಗೈಡ್ಲೈನ್ಗಳನ್ನು, ಕೆಲವೊಂದು ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಅದನ್ನು ಅನುಷ್ಠಾನಕ್ಕೆ ತರಲಾಗ್ತದೆ. ಬೆಂಗಳೂರು ನಗರದಲ್ಲಿ ಯಾವುದೇ ರೀತಿಯ ಪ್ರಕರಣಗಳು ದಾಖಲಾಗಿಲ್ಲ. ರಾಜ್ಯದ ಬೇರೆ ಭಾಗಗಳಲ್ಲಿ ದಾಖಲಾಗಿರೋದ್ರಿಂದ ನಾವು ಕೂಡ ಇಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಎಚ್ಚರ ವಹಿಸಲಿಕ್ಕೆ ಮತ್ತು ಆ ರೀತಿಯ ಏನಾದರೂ ಒಂದು ಘಟನೆ ಅಥವಾ ಪ್ರಕರಣ ಗಮನಕ್ಕೆ ಬಂದರೆ ಅಥವಾ ಯಾರಾದರೂ ಈ ರೀತಿ ದೂರನ್ನು ಕೊಟ್ಟರೆ ಅಥವಾ ಪೊಲೀಸ್ ಠಾಣೆಯನ್ನು ಅಥವಾ 112 ಸಂಪರ್ಕಿಸಿದರೆ ಅವರಿಗೆ ಸೂಕ್ತ ಸ್ಪಂದನೆಯನ್ನು ಮಾಡಲಿಕ್ಕೆ ಈಗ ನಾವು ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಒಟ್ಟಾರೆ ಸರ್ಕಾರ ಮೈಕ್ರೋ ಫೈನಾನ್ಸ್ ಟಾರ್ಚರ್ಗೆ ಕಡಿವಾಣ ಹಾಕೋಕೆ ಚಾಪೆ ಕೆಳಗೆ ತೂರಿದ್ರೆ ಫೈನಾನ್ಸ್ ಕಂಪನಿಗಳು ರಂಗೋಲಿ ಕೆಳಗೆ ತೂರ್ತಾ ಇದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.